ಪ್ರಿಯ ಸ್ನೇಹಿತರೆ, ಆತ್ಮೀಯ ಶಿಕ್ಷಣ ಮಾರ್ಗದರ್ಶಿಯ ಗೆಳೆಯರೇ, ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ತಮ್ಮ ಬಳಿ ಇರುವ ಹಾಲ್ ಟಿಕೆಟನ್ನು ತಾವು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದನ್ನು ಲ್ಯಾಮಿನೇಷನ್ ಮಾಡ್ಕೋಬೇಡಿ. ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ ಏನಿದೆ ಅಂದರೆ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ರಿಜಿಸ್ಟರ್ ನಂಬರ್ ಎಕ್ಸಾಮ್ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಅವುಗಳನ್ನು ಸರಿಯಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಇದು ಎಕ್ಸಾಮಿನೇಷನ್ ರಿಜಿಸ್ಟರ್ ನಂಬರ್. ಇದು ನಿಮ್ಮ ಕಾಲೇಜವರು ಅದನ್ನ ನಿಮಗೆ ಕೊಟ್ಟಿರ್ತಾರೆ. ಆಮೇಲೆ ಇದು ಎರಡನೇದು ಕ್ಯಾಂಡಿಡೇಟ್ ನೇಮು. ಇದು ನಿಮ್ಮ ಹೆಸರು, ವಿದ್ಯಾರ್ಥಿ ಹೆಸರು ಇದು ಸರಿಯಾಗಿ ಇದೆಯೋ ಇಲ್ಲೋ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಮೂರನೇದು ತಾಯಿ ಹೆಸರು, ದಟ್ ಮೀನ್ಸ್ ಮದರ್ ನೇಮ್ ಆಲ್ಸೋ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಆಮೇಲೆ ತಂದೆ ಹೆಸರು ಸರಿಯಾಗಿ ಇದೆಯೋ ಇಲ್ಲೋ ಅದನ್ನು, ಈ ಎಲ್ಲವನ್ನು ಎಕ್ಸಾಮಿನೇಷನ್ ನಂಬರು, ತಾಯಿ ಹೆಸರು, ತಂದೆ ಹೆಸರು ಮತ್ತು ನಿಮ್ಮ ಹೆಸರು ಕ್ಯಾಂಡಿಡೇಟ್ ನೇಮನ್ನು ಎಲ್ಲವೂ ಸರಿಯಾಗಿ ಇದೆಯಾ ಅನ್ನೋದನ್ನು ಈ ಕೂಡಲೇ ತಾವು ಪರೀಕ್ಷೆ ಮಾಡ್ಕೋಬೇಕು. ನಂತರ ನಿಮ್ಮದು ಆ ಫೋಟೋ ನಿಮ್ಮದೇನಾ ಅಥವಾ ಭಾಳ ಬ್ಲರ್ ಆಗಿದೆಯಾ, ಚೆನ್ನಾಗಿ ಬಂದಿಲ್ಲವಾ, ಎಲ್ಲದನ್ನು ತಾವು ಕೂಲಂಕಷವಾಗಿ ಪರೀಕ್ಷೆ ಮಾಡಬೇಕು, ನೋಡಬೇಕು. ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಇವಾಗಲೇ ಈ ಸದ್ಯ ತಮ್ಮ ಬಳಿ ಹಾಲ್ ಟಿಕೆಟನ್ನು ಪಡೆದುಕೊಂಡು ಎಲ್ಲ ಅಂಶಗಳನ್ನು ಎಕ್ಸಾಮಿನೇಷನ್ ರಿಜಿಸ್ಟರ್ ನಂಬರ್ ಹಿಡಿದು ಫೋಟೋ ತನಕ ಸರಿಯಾಗಿದೆಯಾ, ಬ್ಲರ್ ಬಂದಿದೆಯಾ, ನಿಮ್ಮದೇ ಆ ಫೋಟೋನ ಅನ್ನೋದನ್ನು ತಾವು ಚೆಕ್ ಮಾಡ್ಕೋಬೇಕು. ನಂತರ ಇಲ್ಲಿ ನಿಮಗೆ ಎನ್ರೋಲ್ಮೆಂಟ್ ನಂಬರ್ ಮೊದಲನೇದಾಗಿ ಕೊಟ್ಟಿದ್ದಾರೆ. ಎನ್ರೋಲ್ಮೆಂಟ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಇದು ವಿದ್ಯಾರ್ಥಿಯ ಸೈನು, ನಿಮ್ಮ ಸೈನು ಮಾಡ್ಕೊಳ್ಳಿ. ಕ್ಯಾಂಡಿಡೇಟ್ ಸೈನ್ ಅಲ್ಲೇ ಮಾಡಲೇಬೇಕು. ಆಮೇಲೆ ಇದು ಪ್ರಿನ್ಸಿಪಾಲ್ ಸಿಗ್ನೇಚರು, ತಾವೀಗ ನೋಡ್ತಾ ಇದ್ದರೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರು ವಿತ್ ಸೈಲು. ಇದು PUC ಬೋರ್ಡ್ ಡೈರೆಕ್ಟರ್ ಸಿಗ್ನೇಚರ್. ಇದು ಹೌದು, ಸೀಲ್ ಹಾಕಿರ್ತಾರೆ ಅದನ್ನು, ಅದು ಸರಿಯಾಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಜೆಂಡರು, ಮೇಲೋ ಫಿಮೇಲೋ ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಳಿ. ಆಮೇಲೆ ಮೀಡಿಯಮ್, ಯಾವುದು ಮೀಡಿಯಮ್ ನಿಮ್ಮದು, ಇಂಗ್ಲೀಷ್ ಮೀಡಿಯಮು, ಕನ್ನಡ ಮೀಡಿಯಮು ಅಂತೇಳಿ. ಆಮೇಲೆ ನೀವು ಫ್ರೆಷರು ಹೌದು ಅಲ್ಲ. ಆಮೇಲೆ ದಿಸ್ ಇಸ್ ಈ ಎನ್ರೋಲ್ಮೆಂಟ್ ನಂಬರು, ಆಮೇಲೆ ವಿದ್ಯಾರ್ಥಿಗಳ ಸಿಗ್ನೇಚರು ಎಲ್ಲವನ್ನು ಸಹಿತ. ಇದು ನಿಮ್ಮ ಎಕ್ಸಾಮಿನೇಷನ್ ಹೋಗ್ತದಂಥ ಸೆಂಟರ್ ಕಾಲೇಜಿನ ವಿಳಾಸ, ಇದು ನಿಮ್ಮ ಕಾಲೇಜಿನ ವಿಳಾಸ. ಇವಾಗ ನೋಡ್ತಾ ಇದ್ರೆ ಇದು ನಿಮ್ಮ ಕಾಲೇಜಿನ ವಿಳಾಸ. ಅದರ ಕೆಳಗಡೆ ನೀವು ಎಕ್ಸಾಮಿನೇಷನ್ ಹೋಗುವ ಸೆಂಟರ್ನ ಕಾಲೇಜಿನ ವಿಳಾಸ. ಇವೆಲ್ಲವನ್ನು ತಾವು ಕೂಲಂಕಷವಾಗಿ ಸರಿಯಾಗಿ ಪರೀಕ್ಷೆ ಮಾಡ್ಕೋಬೇಕು. ಕೂಲಂಕಷವಾಗಿ ನೋಡಲೇಬೇಕು. ನೆಗ್ಲೆಕ್ಟ್ ಮಾಡಬಾರ್ದು. ಸರಿ ಇರಬಹುದು ಅಂಥೇಳಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಟೈಮ್ ಟೇಬಲ್ನ ಸಹಿತ ಸರಿಯಾಗಿ ನೋಡ್ಕೊಳ್ಳಿ. ಆಯಾ ಟೈಮ್ ಟೇಬಲ್ ಆಯಾದ ಸರಿಯಾಗಿ ಪ್ರಿಂಟ್ ಆಗಿದೆಯಾ ಇಲ್ಲವಾ ಅಂತ ಅನ್ನೋದನ್ನು. ಆಮೇಲೆ ಟೈಮ್ ಟೇಬಲ್ ಮುಂದೆ ಇನ್ವಿಜಿಲೇಟರ್ ಸಿಗ್ನೇಚರ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲವುಗಳನ್ನು ಸಹಿತ ಪ್ರಿನ್ಸಿಪಾಲ್ ಸಿಗ್ನೇಚರ್ ಆಗಿರ್ಬೋದು, PUC ಬೋರ್ಡ್ ಸಿಗ್ನೇಚರ್ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು, ಪ್ರತಿಯೊಂದು ಸಹಿತ ಒಂದು ಅಕ್ಷರ ಸಹಿತ ನೀವು ಮತ್ತು ನಿಮ್ಮ ಪಾಲಕರು ಕೂಡಿಕೊಂಡು ಅದನ್ನು ಚೆಕ್ ಮಾಡಿ. ಆಮೇಲೆ ಈ ಟೈಮ್ ಟೇಬಲ್ ಮುಂದೆ ಬ್ಲ್ಯಾಂಕ್ ಪ್ಲೇಸನ್ನು ಬಿಡಲಾಗಿದೆ. ಆ ಬ್ಲ್ಯಾಂಕ್ ಪ್ಲೇಸಲ್ಲಿ ಎಕ್ಸಾಮಿನೇಷನ್ ಬಂದಂಥ ಇನ್ವಿಜಿಲೇಟರ್ಸ್ ಸೂಪರ್ವೈಸರ್ ಬಂದಿರ್ತಾರೆ, ಅವರಲ್ಲಿ ಸಿಗ್ನೇಚರ್ ಮಾಡ್ತಾರೆ. ಅವ್ರ ಸಿಗ್ನೇಚರ್ ತಾವು ತೆಗೆದುಕೊಳ್ಳಲೇಬೇಕು. ಆದ ಕಾರಣದಿಂದ ನೀವು ಯಾವುದೇ ಕಾರಣಕ್ಕೂ ಈ ಹಾಲ್ ಟಿಕೆಟನ್ನು ಲ್ಯಾಮಿನೇಷನ್ ಮಾಡಿಸೋ ಹಾಗಿಲ್ಲ. ಲ್ಯಾಮಿನೇಷನ್ ನೀವು ಮಾಡಿಸಬಾರ್ದು. ಪ್ರತಿಯೊಂದು ಅಂಶಗಳನ್ನು, ಕಾಲೇಜ್ ಸೆಂಟ್ರ್ ಇರ್ಬೋದು, ನಿಮ್ಮ ಕಾಲೇಜ್ ಇರ್ಬೋದು, ಇನ್ವಿಜಿಲೇಟರ್ ಸಿಗ್ನೇಚರ್ ಇರ್ಬೋದು, ನಿಮ್ಮ ಹೆಸರು, ತಾಯಿ ಹೆಸರು, ಹೀಗಾಗಿ ಪ್ರತಿಯೊಂದವನ್ನು ನಿಮ್ಮ ಸಿಗ್ನೇಚರ್ ಇರ್ಬೋದು. ನೀವು ಪ್ರತಿಯೊಂದು ಇಲ್ಲಿ ಕೊಟ್ಟಂಥ ಅಂಶಗಳನ್ನು ಸರಿಯಾಗಿ ಓದಿ ಮನನ ಮಾಡ್ಕೊಳ್ಳಿ. ಒಂದು ವೇಳೆ ತಿಳಿದಿಲ್ಲ ಅಂತಂದರೆ ನಿಮ್ಮ ಲೆಕ್ಚರ್ ಕೂಡ ಅವನ್ನ ತೆಗೆದುಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟು. ಎಕ್ಸಾಮಿನೇಷನ್ ಮೊದಲಿಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ಇದು ಭಾಳ ನಿಮಗೆ ಮುಖ್ಯ ಆಗುತ್ತೆ ಸ್ನೇಹಿತರೆ. ಅದರಿಂದ ವಿಶೇಷವಾಗಿ ನಿಮ್ಮ ಹೆಸರು, ಪ್ರಿನ್ಸಿಪಾಲ್ ಸಿಗ್ನೇಚರು, ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ಹಾಲಿಗೆ ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಹೋಗಬೇಡಿ. ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ನೀವು ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಹೋದರೆ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ದಲ್ಲಿ ನಿಮ್ಮನ್ನು ಅಲೋ ಮಾಡಲಾಗೋದಿಲ್ಲ. ಅದರಿಂದ ನೀವು ಎಕ್ಸಾಮಿನೇಷನ್ ಹಾಲಿಗೆ ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಹೋಗಿ, ಒರಿಜಿನಲ್ ಕಾಪಿಯನ್ನು ತೆಗೆದುಕೊಂಡು ಹೋಗಿ, ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಹೋಗಬಾರ್ದು. ಆಮೇಲೆ ಈ ಹಾಲ್ ಟಿಕೆಟನ್ನು 1-2-3 ಕಾಪಿ ಜೆರಾಕ್ಸ್ ಮಾಡ್ಕೊಳ್ಳಿ. ಒಂದು ಕಾಪಿ ನಿಮ್ಮ ತಾಯಿಯರ ಕಡೆ, ಒಂದು ಕಾಪಿ ನಿಮ್ಮ ತಂದೆಯವ್ರ ಕಡೆ ಅಥವಾ ನಿಮ್ಮ ಪಾಲಕರ ಕಡೆ ಕೊಡಿ. ಒಂದು ವೇಳೆ ನೀವು ಎಕ್ಸಾಮಿನೇಷನ್ ಹೋಗುವ ಟೈಮಲ್ಲಿ ಏನೋ ಒಂದು ಮಿಸ್ ಆದರೆ ಅದು ನಿಮಗೆ ಅನುಕೂಲವಾಗುತ್ತೆ. ಅದರಿಂದ ನೀವು ಏನು ಮಾಡಬೇಕು, ಒಂದು 3-4 ಕಾಪಿ ನಿಮ್ಮ ಹಾಲ್ ಟಿಕೆಟನ್ನು ನೀವು ಜೆರಾಕ್ಸ್ ಮಾಡ್ಕೊಳ್ಳಿ. ಮೇಲಿಂದ ಕೆಳಗಡೆ ಹಾಲ್ ಟಿಕೆಟನ್ನು ಸರಿಯಾಗಿ ನೋಡಿ. ಅದು ಯಾವುದು
ರಿಜಿಸ್ಟರ್ ನಂಬರು, ನಿಮ್ಮ ಹೆಸರು, ತಾಯಿ ಹೆಸರು, ತಂದೆ ಹೆಸರು, ಎಕ್ಸಾಮಿನೇಷನ್ ಡೇಟು, ಫ್ರೆಷರ್ಸು, ನೀವು ಇಂಗ್ಲೀಷ್ ಮೀಡಿಯಮ್ ಯಾವುದು, ನಿಮ್ಮದು ಜೆಂಡರು ಮೇಲು ಫಿಮೇಲ್ ಅನ್ನೋದನ್ನು ನೀವು ಸರಿಯಾಗಿ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ ನಂತರ ಅದು ಸರಿಯಾಗಿ ಇರದಿದ್ದರೆ ಈ ಕೂಡಲೇ ನೀವು ನಿಮ್ಮ ಕಾಲೇಜು ಪ್ರಾಚಾರ್ಯನ ಪ್ರಿನ್ಸಿಪಾಲ್ನ ಭೇಟಿಯಾಗಿ ಅದನ್ನು ಸರಿ ಮಾಡ್ಕೋಬೇಕು. ಅಥವಾ ಅವರು ಸರಿ ಮಾಡಿ ಮತ್ತೊಂದು ನಿಮಗೆ ಹಾಲ್ ಟಿಕೆಟನ್ನು ಕೊಡೋ ವ್ಯವಸ್ಥೆ ಮಾಡ್ತಾರೆ. ಅದರಿಂದ ನೀವು ಎಕ್ಸಾಮಿನೇಷನ್ ಹಾಲ್ದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪ್ಯಾಡನ್ನು ಬಿಡಲಾಗುವುದಿಲ್ಲ. ಪೆನ್ನು, ಪೆನ್ಸಿಲು, ನಿಮ್ಮ ಹಾಲ್ ಟಿಕೆಟು, ಸಂಬಂಧಪಟ್ಟಂಥ ಅನ್ಸೈಂಟಿಫಿಕ್ ಕ್ಯಾಲ್ಕುಲೇಟರನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಪ್ಯಾಡನ್ನು ಬಿಡಲಾಗುವುದಿಲ್ಲ. ಒಂದು ವೇಳೆ ಡೆಸ್ಕು ಸರಿಯಾಗಿ ಇರದೇ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ರಿಕ್ವೆಸ್ಟಿನ ಪ್ರಕಾರ ಎಕ್ಸಾಮಿನೇಷನ್ ಮುಖ್ಯಸ್ಥರ ಪ್ರಕಾರ ಅದೇನು ಮಾಡ್ತಾರೆ, ನಿಮ್ಮ ಪ್ಯಾಡನ್ನು ಬಿಡ್ತಾರೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ನೀವು ಪ್ಯಾಡನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಪ್ಯಾಡನ್ನು ಒಳಗಡೆ ಬಿಡೋದಿಲ್ಲ. ಅದರಿಂದ ನೀವು ಪ್ಯಾಡನ್ನು ತೆಗೆದುಕೊಂಡು ಹೋಗಿರಿ, ಆದರೆ ಎಕ್ಸಾಮಿನೇಷನ್ ಹಾಲ್ದಲ್ಲಿ ಯಾವುದೇ ಕಾರಣಕ್ಕೂ ಪ್ಯಾಡನ್ನು ಬಿಡೋದಿಲ್ಲ. ಮತ್ತು ನೀವು ಕ್ವಶನ್ ಪೇಪರನ್ನು 15 ನಿಮಿಷ ಮೊದಲೇ ಕ್ವಶನ್ ಪೇಪರನ್ನು ಕೊಡಲಾಗುತ್ತೆ. ನಿಮಗೆ ಪರೀಕ್ಷೆಯಲ್ಲಿ ಮೊದಲೇ ಬೆಲ್ ಆದ ತಕ್ಷಣ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗುತ್ತೆ. ಪ್ರಶ್ನೆ ಪತ್ರಿಕೆಯ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಬರೆಯುವುದನ್ನು ಹೊರತುಪಡಿಸಿ ಬೇರೆ ಏನನ್ನೂ ಬರೆಯಬಾರದು. ಈ ನಿಮ್ಮ ಏನು ಕ್ವಶನ್ ಪೇಪರ್ ಏನು ಕೊಡ್ತಾರೆ ಅದನ್ನು 15 ನಿಮಿಷ ಮೊದಲೇ ಕೊಡ್ತಾರೆ. ಅದನ್ನು ಆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಬರೆಯಿರಿ. ಅದು ಬಿಟ್ಟು ನೀವು ಬೇರೆ ಯಾವುದೇ ವಿಷಯವನ್ನು ನಿಮ್ಮ ಹೆಸರನ್ನಾಗಲಿ ಏನೂ ಆ ಕ್ವಶನ್ ಪೇಪರ್ ಮೇಲೆ ಬರೆಯುವ ಹಾಗಿಲ್ಲ. ಪ್ರಶ್ನೆ ಪತ್ರಿಕೆಯನ್ನು ಓದಿ ಅರ್ಥ ಮಾಡಿಕೊಂಡು ಉತ್ತರ ಬರೆಯುವ ಸಿದ್ಧತೆಗೆ 15 ನಿಮಿಷಗಳನ್ನು ನಿಮಗೆ ನೀಡಲಾಗುತ್ತೆ. 15 ನಿಮಿಷ ಮೊದಲೇ ನಿಮಗೆ ಕೊಡ್ತಾರೆ. ವಿದ್ಯಾರ್ಥಿಗಳು ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಪ್ರಶ್ನೆಗಳನ್ನು ಓದಿದ ನಂತರ ಸರಿಯಾಗಿ ಹಾಗೂ ಪೂರ್ಣವಾಗಿ ಗೊತ್ತಿರುವ ಉತ್ತರಗಳು, ಸ್ವಲ್ಪ ಮಟ್ಟಿಗೆ ಗೊತ್ತಿರುವ ಉತ್ತರಗಳು ಯೋಚಿಸಿ ಜ್ಞಾಪಿಸಿಕೊಂಡು ಬರೆಯಬೇಕಾಗಿರುವ ಉತ್ತರಗಳು ಹಾಗೂ ಗೊತ್ತಿಲ್ಲದ ಉತ್ತರಗಳು ಎಂದು ಉತ್ತರಗಳನ್ನು ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲಿ ಚಿತ್ರೀಕರಿಸಿ ವರ್ಗೀಕರಿಸಿಕೊಂಡು ಅನಂತರ ಉತ್ತರ ಪತ್ರಿಕೆ ನೀಡಿದ ಮೇಲೆ ಸರಿಯಾಗಿ ಉತ್ತರಿಸುವುದು ಭಾಳ ಉತ್ತಮ ಪದ್ಧತಿ. ಅದರಿಂದ ನಿಮ್ಗೆ ಓದ್ಕೊಳ್ಳಿ ಏನು ಮಾಡ್ತಾರೆ, ಮೊದಲೇ ಬೆಲ್ ಆದ ತಕ್ಷಣ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಆ ಕ್ವಶನ್ ಪೇಪರನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ, ಓದ್ರಿ ಸರಿಯಾಗಿ. ನಿಮ್ಮ ಕ್ವಶನ್ ರಿಜಿಸ್ಟರ್ ನಂಬರ್ ಹೊರತುಪಡಿಸಿ ಆ ಕ್ವಶನ್ ಪೇಪರ್ ಮೇಲೆ ನೀವು ಯಾವುದೇ ಏನನ್ನೂ ಬರೀಬಾರ್ದು. ಬರೆದ್ರೆ ಅದು ಮಾಲ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಆಗುತ್ತೆ. ನಿಮ್ಮನ್ನು ಎಕ್ಸಾಮಿನೇಷನ್ ಹೊರಗಡೆ ಹಾಕ್ತಾರೆ. ಅದರಿಂದ ನೀವು ಭಾಳ ಹುಷಾರಾಗಿ ಕ್ವಶನ್ ಪೇಪರಲ್ಲಿ ನಿಮ್ಮ ಹೆಸರನ್ನಾಗಲಿ ಏನೂ ಆಗಲಿ ಬರೆಯಬಾರ್ದು. 15 ನಿಮಿಷದ ನಂತರ ನಿಮಗೆ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ. ಈ ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಲ್ಲಿ ಸಹಿತ ನಿಮ್ಮ ರಿಜಿಸ್ಟರ್ ನಂಬರ್ ಹೊರತುಪಡಿಸಿ ಮೊದಲೇ ಪೇಜ್ನಲ್ಲಿ ಏನನ್ನೂ ಬರೀಬಾರ್ದು. ನಿಮ್ಮ ಹೆಸರನ್ನಾಗಲಿ ನಿಮ್ಮ ಕಾಲೇಜ್ ಹೆಸರನ್ನಾಗಲಿ ಯಾವುದೂ ಬರೀಬಾರ್ದು. ನಿಮ್ಮ ಏನು ರಿಜಿಸ್ಟರ್ ನಂಬರ್, ನಿಮ್ಮದು ಎಕ್ಸಾಮಿನೇಷನ್ ರಿಜಿಸ್ಟರ್ ನಂಬರ್ ಏನೈತಿ ಅದನ್ನು ಮಾತ್ರ ಮೊದಲೇ ಪೇಜ್ನಲ್ಲಿ ಬರೀಬೇಕು. ಪರೀಕ್ಷಾ ಕೊಠಡಿಗೆ ಹೋಗುವುದಕ್ಕೆ ಮುಂಚಿತವಾಗಿ ಪೆನ್ನು, ಪೆನ್ಸಿಲು, ಸ್ಕೇಲು, ಜಾಮೆಟ್ರಿ ಬಾಕ್ಸು, ಅವಶ್ಯಕ ಸಾಮಗ್ರಿಗಳನ್ನು ಹೊರತುಪಡಿಸಿ ಇನ್ಯಾವುದೇ ಪೇಪರ್, ಚೀಟಿ, ನೋಟ್ಸು, ಯಾವುದೇ ಎಲೆಕ್ಟ್ರಾನಿಕ್ ಸಾಮಗ್ರಿ, ಸ್ಮಾರ್ಟ್ ವಾಚ್, ಸ್ಮಾರ್ಟ್ ಪೆನ್ನು ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗುವುದನ್ನು ಇಲಾಖೆ ನಿಷೇಧಿಸಲಾಗಿದೆ. ಇಲಾಖೆ ಅದನ್ನ ಒಳಗಡೆ ಬಿಡೋದು. ಅದರಿಂದ ನೀವು ಪೆನ್ನು, ಪೆನ್ಸಿಲು, ಸರಿಯಾದ ಪೆನ್ನನ್ನು ಇಟ್ಕೊಳ್ಳಿ, ಸರಿಯಾದ ಪೆನ್ಸಿಲನ್ನ ಇಟ್ಕೊಳ್ಳಿ. 1-2-3 ಪೆನ್ಸಿಲ್ ಇಟ್ಕೊಳ್ಳಿ, 1-2-3 ಪೆನ್ ಇಟ್ಕೊಳ್ಳಿ. ಸೊ ಆ ಪೆನ್ನು, ಪೆನ್ಸಿಲು ಮತ್ತು ಸಂಬಂಧಪಟ್ಟಂಥ ಸ್ಕೇಲು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಒಳಗಡೆ ಏನನ್ನೇ ಬಿಡಲಾಗೋದಿಲ್ಲ. ನಿಮ್ಮ ಹಾಲ್ ಟಿಕೆಟ್ ವಿದ್ಯಾರ್ಥಿಗಳು ಇಲ್ಲಿ ವಿಶೇಷವಾಗಿ ಗಮನ ಹರಿಸಬೇಕು. ಯಾವುದೇ ಕಾರಣಕ್ಕೂ ಹಾಲ್ ಟಿಕೆಟನ್ನು ಲ್ಯಾಮಿನೇಷನ್ ಮಾಡಿಸಬಾರ್ದು. ಲ್ಯಾಮಿನೇಷನ್ ಮಾಡಿಸಿದಂಥ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋದರೆ ನಿಮಗೆ ಎಕ್ಸಾಮಿನೇಷನ್ ಹಾಲ್ಗೆ ಅಲೋ ಮಾಡೋದಿಲ್ಲ. ಅದರಿಂದ ವಿದ್ಯಾರ್ಥಿಗಳು ಪ್ರವೇಶ ಪತ್ರ ಪಡೆದ ನಂತರ ಅದರಲ್ಲಿ ಅವರ ಹೆಸರು, ತಾಯಿ ಹೆಸರು, ರಿಜಿಸ್ಟರ್ ನಂಬರು, ಪರೀಕ್ಷಾ ಕೇಂದ್ರದ ಹೆಸರು, ವಿಳಾಸ, ವೇಳಾಪಟ್ಟಿ, ಸಮಯ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30, ಆಯ್ಕೆ ಮಾಡಿಕೊಂಡಿರುವ ವಿಷಯಗಳು ಮತ್ತು ಪರೀಕ್ಷಾ ದಿನಾಂಕಗಳನ್ನು ತಪ್ಪದೇ ಪರಿಶೀಲಿಸಬೇಕು. ಪ್ರವೇಶ ಪತ್ರವನ್ನು ಲ್ಯಾಮಿನೇಷನ್ ಮಾಡಿಸಬಾರ್ದು. ಪ್ರತಿದಿನ ಮರೆಯದೆ ಪ್ರವೇಶ ಪತ್ರ ಮತ್ತು ಕಾಲೇಜಿನಿಂದ ನೀಡಿರುವ ID ಕಾರ್ಡ್ ತೆಗೆದುಕೊಂಡು ಹೋಗುವುದು ಅವಶ್ಯ. ಪ್ರತಿ ದಿವಸ ನೀವು ID ಕಾರ್ಡ್ ತೊಗೊಂಡು ಹೋಗಬೇಕು. ಆಮೇಲೆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗುವುದನ್ನು ಅರ್ಜೆಂಟಲ್ಲಿ ಮರಿಬಾರ್ದು. ಯಾವುದೇ ಕಾರಣಕ್ಕೂ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗೋದನ್ನು ಮರಿಬಾರ್ದು. ID ಕಾರ್ಡ್
ತೆಗೆದುಕೊಂಡು ಹೋಗಬೇಕು. ಐ ಡಿ ಕಾರ್ಡ್ನ ಸಹಿತ ನೀವು ಕೇಳಿದಲ್ಲಿ ಅದನ್ನ ಅವ್ರಿಗೆ ತೋರಿಸ್ಬೇಕಾಗೋದು ಮೇಲ್ವಿಚಾರಕರಿಗೆ ಮತ್ತು ಎಕ್ಸಾಮಿಗೆ ಸಂಬಂಧಪಟ್ಟವರಿಗೆ. ಐ ಡಿ ಕಾರ್ಡ್ ಹಾಕ್ಕೊಂಡು ಹೋಗಿಬಿಡಿ ಕೊರಳಲ್ಲಿ. ಯಾವುದೇ ಕಾರಣಕ್ಕೂ ಐ ಡಿ ಕಾರ್ಡ್ ಒಳಗಡೆ ಏನು ಚೀಟಿ ಇದೆಯಾ, ಏನು ಪೇಪರ್ ನೀವು ಇಟ್ಟಿದ್ದೀರಾ ಅನ್ನೋದನ್ನು ತಾವು ಗಮನಿಸಿ. ಅದರಿಂದ ಐ ಡಿ ಕಾರ್ಡು ಮತ್ತು ಹಾಲ್ ಟಿಕೆಟನ್ನು ತಪ್ಪದೆ ತೆಗೆದುಕೊಂಡು ಹೋಗಬೇಕು. ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬಿಡಿ. ಸೊ ಅದು ಒಳ್ಳೆ ಬೆಸ್ಟ್ ಅಂತ ಅನಿಸುತ್ತೆ. ಯೂನಿಫಾರ್ಮ್ಗೆ ಸಂಬಂಧಪಟ್ಟಂಗೆ ಏನು ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬಿಟ್ರೆ ಯಾವುದೂ ತೊಂದರೆ ಇಲ್ಲ. ಅದು ಇದು ಕ್ಲಮ್ಜಿ ಡ್ರೆಸ್ ಹಾಕ್ಕೊಂಡು ಹೋಗೋಕ್ಕಿಂತ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಹೋಗಿ ಆಮೇಲೆ ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದು ಒಳ್ಳೆಯದು. ಪರೀಕ್ಷಾ ದಿನದಂದು ಕನಿಷ್ಠ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಕೊಠಡಿ ಅಲಾಟ್ಮೆಂಟ್, ಕೊಠಡಿ ಸಂಖ್ಯೆ, ಮಹಡಿ ಇತ್ಯಾದಿ ಸರಿಯಾಗಿ ನೋಡಿಕೊಳ್ಳಿ. ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಮುಂದೆ ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ಯಾವುದು ನಿಮ್ಮ ರೂಮಲ್ಲಿದೆ ಏನದು ಎಲ್ಲ ವಿಷಯವನ್ನು ಅಲ್ಲಿ ಕಾಲೇಜ್ ಮುಂದೆ ಹಾಕಿರ್ತಾರೆ. ಅದನ್ನ ಸರಿಯಾಗಿ ಹೋಗಿ ಮುಂಚಿತವಾಗಿ ನೋಡಿಕೊಳ್ಳಿ. ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಕೂಡಲೇ ಆ ಪರೀಕ್ಷೆಗೆ ಏನು ಮುಖ್ಯಸ್ಥರು ಇದ್ದಾರೆ, ಅಲ್ಲಿ ಆ ಪರೀಕ್ಷೆಗೆ ಪ್ರಿನ್ಸಿಪಾಲ್ ಇದ್ದಾರೆ, ಅವ್ರಿಗೆ ಕೂಡಲೇ ಭೇಟಿಯಾಗಿ ಆ ಪ್ರಾಬ್ಲಮನ್ನು ಸರಿ ಮಾಡ್ಕೊಳ್ಳಿ. ಯಾವುದೇ ಎಕ್ಸಾಮಿನೇಷನ್ ಮುಖ್ಯಸ್ಥರಾಗಿರ್ಬೋದು, ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥ ಯಾವುದೇ ಕೆಲಸ ಮಾಡೋದಿಲ್ಲ. ಅವರು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ವಾತಾವರಣ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ ಅವರು. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ ಅಂತೇಳಿ ಏನೇ ಸರಿಯಾಗಿ ಇರದಿದ್ದರೂ ಸಹಿತ ಆ ಕೂಡಲೇ ತಾವು ಎಕ್ಸಾಮಿನೇಷನ್ ಮುಖ್ಯಸ್ಥರನ್ನು ಭೇಟಿಯಾಗಿ ಅದನ್ನು ಬಗೆಹರಿಸ್ಕೋಬೇಕು. ಅವರು ನಿಮ್ಮ ಸಮಸ್ಯೆಯನ್ನು ಆ ಕೂಡಲೇ ಬಗೆಹರಿಸಿಕೊಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಪರೀಕ್ಷೆಯ ಬರೆಯುವಾಗ ನೀವು ಒಂದು ವೇಳೆ ಪೆನ್ನನ್ನು ಬದಲಾವಣೆ ಮಾಡಿದರೆ, ಪೆನ್ ಇಂಕ್ ಆಯಿತು, ಯಾವುದೇ ಕಾರಣಕ್ಕೂ ಪೆನ್ನು ಮೂಡ್ತಾ ಇಲ್ಲ, ಬರಿತಾ ಇಲ್ಲ ಅನ್ನುವ ಸಮಯದಲ್ಲಿ ಪೆನ್ನನ್ನು ಬದಲಾವಣೆ ಮಾಡಿದರೆ ಆ ಕೂಡಲೇ ಆ ರೂಮಲ್ಲಿದ್ದಂಥ, ಆ ಎಕ್ಸಾಮಿನೇಷನ್ ಹಾಲಲ್ಲಿ ಇದ್ದಂಥ ಮೇಲ್ವಿಚಾರಕರು ಏನು ಇನ್ವಿಜಿಲೇಟರ್ ಇರ್ತಾರೆ ಅವ್ರು ಕೂಡ ಅಲ್ಲಿ ಹೇಳಿ ಅವರು ಕೂಡ ಸೈನ್ ತೊಗೋಬೇಕು. ಅಲ್ಲಿ ಪೆನ್ನು ಬದಲಾವಣೆ ಮಾಡುವಂಥ ಸಂದರ್ಭ ಒದಗಿ ಬಂದಲ್ಲಿ ಆ ಕೂಡಲೇ ತಾವು ಅಲ್ಲಿ ಇರ್ತಕ್ಕಂಥ ಇನ್ವಿಜಿಲೇಟರ್ ಅಥವಾ ಮೇಲ್ವಿಚಾರಕರಿಗೆ ನಿಮ್ಮ ಕೈಯನ್ನು ಮೇಲೆತ್ತಿ ಅವರನ್ನು ಕರೆದು ಅಲ್ಲಿ ನೀವು ಸಿಗ್ನೇಚರನ್ನು ತೊಗೋಬೇಕು. ಅವ್ರಿಗೆ ಆ ವಿಷಯ ಹೇಳಿದರೆ ಅವರು ಸಿಗ್ನೇಚರ್ ಮಾಡ್ತಾರೆ. ಉತ್ತರಗಳನ್ನು ತಾವು ಬರೀಬೇಕಾದ್ರೆ ಪ್ರಶ್ನೆಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ. ಓನ್ಲಿ ಪ್ರಶ್ನೆ ನಂಬರ್ ಹಾಕಿದರೆ ಸಾಕು. ಪ್ರಶ್ನೆ ಬರೆದು ಆಮೇಲೆ ಉತ್ತರ ಬರೆಯುವ ಅವಶ್ಯಕತೆ ಇಲ್ಲ. ಇದರಿಂದ ನಿಮಗೆ ಟೈಮ್ ಉಳಿತಾಯವಾಗುತ್ತೆ. ಪ್ರಶ್ನೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ನಂಬರ್ ಸಂಖ್ಯೆಗಳಿರ್ತಾವೆ, ಅದನ್ನು ಬರೆದ್ರೆ ಸಾಕು. ಸೊ ಪ್ರಶ್ನೆಯನ್ನು ಬರೆದು ಉತ್ತರ ಬರೆಯುವ ಅವಶ್ಯಕತೆ ಇಲ್ಲ. ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಬರೆಯಬೇಕು, ಆ ಬರೆದಂಥ ಉತ್ತರಗಳನ್ನು ಹೇಗೆ ಮೌಲ್ಯಮಾಪನ ಮಾಡಲಾಗುತ್ತದೆ, ಅಂಕಗಳನ್ನು ಯಾವ ರೀತಿ ಕೊಡಲಿಕ್ಕೆ ಇನ್ಸ್ಟ್ರಕ್ಷನ್ ಇರುತ್ತೆ, ಆಮೇಲೆ ಮೌಲ್ಯಮಾಪಕರು ಯಾವ ರೀತಿ ಅಂಕಗಳನ್ನು ಕೊಡ್ತಾರೆ ಅನ್ನುವ ಕುರಿತು ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಇವರು ಕನ್ನಡ ಉಪನ್ಯಾಸಕರು. ಸುಮಾರು 22 ವರ್ಷದಿಂದ ಮೌಲ್ಯಮಾಪನದಲ್ಲಿ ಅನುಭವ ಹೊಂದಿದಂಥವರು. ಅವರು ನಮ್ಮ ಶಿಕ್ಷಣ ಮಾರ್ಗದರ್ಶನದೊಂದಿಗೆ ದೂರವಾಣಿಯೊಂದಿಗೆ ತಮ್ಮ ಅನುಭವ ಮತ್ತು ಹೇಗೆ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಅವರು ಏನು ಮಾತಾಡ್ತಾರೆ ಕೇವಲ ಬನ್ನಿ ಸ್ನೇಹಿತರೆ. ಈಗ 1 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವಲ್ಲ ಸರ್, ಹಾಂ ಹಾಂ 1 ಮಾರ್ಕ್ಸ್ಗೆ 2 ಆನ್ಸರ್ ಇರುತ್ತೆ ಆ್ಯಕ್ಚುಲ್ ಅಂದ್ರೆ ಅನ್ಕೊಳ್ಳೋಣ. ಹಾಂ 2 ಆನ್ಸರ್ ವಿದ್ಯಾರ್ಥಿಗಳು ಬರೆದ್ರೆ ಅದು ಏನು ಹೆಂಗೆ ಆನ್ಸರ್ ಮಾಡ್ತಾರೆ ಸರ್? ಇಲ್ಲ, ನಾವು ಯಾರು ಕ್ವಶನ್ ಪೇಪರ್ ಮಾಡಿರ್ತಾರೋ, ಹಲೋ ಹಾಂ ಸರ್, ಕ್ವಶನ್ ಪೇಪರ್ ಮಾಡಿದವರು ಸ್ಕೀಮ್ ಮಾಡಿ ಕೊಡ್ತಾರೆ, ಸ್ಕೀಮ್ ಆನ್ಸರ್. ಅಲ್ಲ ದಟ್ ಇಸ್ ಅದು ಕರೆ. ನಾ ಏನ್ ಕೇಳೋದು, ಆನ್ಸರ್ ಅಲ್ಲಿ ಅವ್ರು ಎರಡೂ ಕೊಟ್ಟಿದ್ರೆ ಬಾರ್ ಹಾಕಿರ್ತಾರೆ, ಇದು ಅಥವಾ ಇದು ಅಂತ. ಆಗ ಯಾವ್ದು ಬರೆದ್ರು ಮಾರ್ಕ್ಸ್ ಕೊಡ್ತೀವಿ. ಇಲ್ಲ ಇದನ್ನೇ ಬರೀಬೇಕು ಅಂತ ರಿಸ್ಟ್ರಿಕ್ಟ್ ಮಾಡಿದಾಗ ಅದಕ್ಕೆ ಮಾತ್ರ ಮಾರ್ಕ್ಸ್ ಕೊಡ್ತೀವಿ. ಅಲ್ಲ ಅದು ನಿಜ. ನಾ ಹೇಳೋದು, ಒಂದ್ ಕ್ವಶನ್ಗೆ 2 ಇರ್ತಾವ, ಒಂದು ಆಪ್ಷನ್ ಇರ್ತಾವ, ಇದು ಅಥವಾ ಇದು ಅಂತ ಇರುತ್ತೆ ಅಂತ ಹೇಳ್ಕೊಳ್ಳಿ. ಒಂದು ಸರಿ ಒಂದು ತಪ್ಪು ಅಂತ ಇರುತ್ತೆ. ಆ ವಿದ್ಯಾರ್ಥಿ 2 ಬರೆದು ಬಿಡ್ತಾನ, ಒಂದ್ ತಪ್ಪು ಇರ್ತದ್ರಲ್ಲಿ ಒಂದು. ಇಲ್ಲ, ಅವಾಗ ಸರಿ ಇರೋದನ್ನ ರೈಟ್ ಹಾಕ್ಬಿಟ್ಟು ಅದಕ್ಕೆ ಮಾರ್ಕ್ಸ್ ಕೊಡ್ತೀವಿ. ಈಗ ಒಂದ್ ತಪ್ಪು ಒಂದ್ ಸರಿ ಬರೀತಾರಲ್ಲ ಸರ್, ಸರ್, ಅವಾಗ ಅದನ್ನ ಕಾಟ್ ಮಾಡ್ಬಿಡಲ್ಲ. ಸರಿ ಎಲ್ಲಿದೆಯೋ ಅದಕ್ಕೆ ರೌಂಡ್ ಮಾರ್ಕ್ ಹಾಕಿ ರೈಟ್ ಹಾಕ್ಬಿಟ್ಟು ಮಾರ್ಕ್ಸ್ ಕೊಡ್ತೀವಿ. ಯಾಕಂದ್ರೆ ಹುಡುಗರು ಫೇವರ್ ಆಗಿರುತ್ತೆ ಅನ್ವೇಷಣೆ ಯಾವಾಗ್ಲೂ. ಅದನ್ನೇ ಇರುತ್ತೆ, ನ್ಯಾಯ ಕೊಡಿ. ಆಮೇಲೆ 10 ಮಾರ್ಕ್ಸ್ ಇಂದ 2 ಮಾರ್ಕ್ಸ್ ಇಂದ 10 ಪ್ರಶ್ನೆ ಇರುತ್ತೆ ಅನ್ಕೊಳ್ಳಿ, ಉತ್ತರಿಸ್ಬೇಕು ಅವನು.
ಅಲ್ವಾ? ಹೌದು. 2ನೇ ತಪ್ಪು ಮಾಡಿರ್ತಾನೆ, ಬಟ್ ಅವ್ನು 7ಕ್ಕೆ ಅಟೆಂಡ್ ಮಾಡಿರ್ತಾನೆ ಅನ್ಕೊಳ್ಳಿ. ನಾವು ಅವಾಗ 7ನೇದ್ ಸರಿ ಇದ್ದಾಗ ಅವ್ನ್ ಫುಲ್ ಮಾರ್ಕ್ಸ್ ಕೊಡ್ತೀವಿ, ಆ ಮೇಲ್ಗಡೆದನ್ನ ಎಕ್ಸ್ಟ್ರಾ ಅಂತ ಹಾಕ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ ಅಷ್ಟೇ. ಮಾರ್ಕ್ಸ್ ಅಂತ ಹುಡುಗರು ಫೇವರ್ ಆಗಿ ಇರುತ್ತೆ. ಈಗ 1ರಿಂದ 6 ಕೌಂಟ್ ಮಾಡ್ಕೊಂಡ್ರೆ ಏನ್ ಹೋಗುದಿಲ್ಲ, 6 ಆದ್ರೆ ಮುಗೀತು, ಮುಂದೆ ನಾವು ಚೆಕ್ ಮಾಡಂಗಿಲ್ಲ ಅಂತ ಏನಿಲ್ಲ. ಹಂಗ್ ಮಾಡಲ್ಲ. ಇಲ್ಲ ಯಾಕಂದ್ರೆ ಈಗ ಒಂದ್ ಮಗು ಏನ್ ಮಾಡುತ್ತೆ ಗೊತ್ತಾ, ಒಂದ್ ಡೌಟ್ ಇರುತ್ತೆ ಅವ್ನಿಗೆ, ಒಂದ್ ಕಡೆ ಒಂದ್ ಆನ್ಸರ್ ಬರೀತಾನೆ, ಇನ್ನೊಂದ್ ಕಡೆ ಇನ್ನೊಂದ್ ಆನ್ಸರ್ ಬರೀತಾನೆ. ನಾನ್ ಫಸ್ಟ್ ಓದ್ದಾಗ ಇದು ತಪ್ಪು ಅಂತ ಹಾಕಿರ್ತೀನಿ, ಅಲ್ಲಿಗೆ ಆ ಕ್ವಶನ್ ಅವ್ನ ಅಟೆಂಡ್ ಮಾಡೋ ಅವಕಾಶ ಮುಗೀತು ಅಂತ ಹಂಗ್ ಮಾಡಲ್ಲ. ಮುಂದೆ ಪೂರ್ತಿ ಪೇಪರ್ ನೋಡ್ತೀನಿ ಎಲ್ಲಾರು ಬರ್ದಿದಾರಲ್ಲ ಅಂತ ಅಲ್ವಾ. ಕೊನೆಯಲ್ಲೆಲ್ಲ ಯಾರೋ ಹೇಳ್ಕೊಟ್ಟಿರ್ತಾರೋ ಅಥವಾ ಅವನಿಗೆ ಹೊಳೆದಿರುತ್ತೋ ಏನೋ ಆನ್ಸರ್ ಕರೆಕ್ಟ್ ಆಗಿ ಬರ್ದಿರ್ತಾನೆ, ಅದಕ್ಕೆ ರೈಟ್ ಹಾಕಿ ಮಾರ್ಕ್ಸ್ ಅಲಾಟ್ ಮಾಡ್ತೀನಿ ಹೊರತು ಫಸ್ಟ್ ಏನ್ ಚಾನ್ಸ್ ಮುಗೀತು ಅಂತ ಹಂಗ್ ಮಾಡಂಗಿಲ್ಲ. ಆತರ ವ್ಯಾಲ್ಯೂಯೇಷನ್ ಕೋರ್ಟೇ ಹೇಳಿದೆ ಅದನ್ನ ಮಕ್ಕಳು ಫೇವರ್ ಆಗಿ ಮಾಡ್ಬೇಕು ಅಂತ ಅಲ್ವಾ. ಹಂಗಾಗಿ ಆ ತರನೇ ಮಾಡೋದು. ನಾನ್ ಅದಕ್ಕೆ ಮಕ್ಕಳಿಗೆ ಡೌಟ್ ಬಂದಾಗ ಎರಡು ಇದಾ ಅಂತಂದಾಗ ಬೇರೆ ಬೇರೆ ಕಡೆ ಬರೀರಿ ಅಂತ ಹೇಳ್ಕೊಟ್ಟು, ಆಮೇಲೆ ಸಾಧ್ಯ ಆದಷ್ಟು ಎಕ್ಸ್ಟ್ರಾ ಇರೋದನ್ನು ಅಟೆಂಡ್ ಮಾಡಿ. ಯಾಕಂದ್ರೆ ನೀವ್ ಒಂದ್ ತಪ್ಪು ಬರ್ದಿದ್ರೆ ಇನ್ನೊಂದಕ್ಕೆ ಮಾರ್ಕ್ಸ್ ಸಿಕ್ಕುತ್ತಲ್ಲ, ಅದು ಕೌಂಟ್ ಆಗುತ್ತೆ ಅಂತಾನೆ ಕೊಟ್ಟಿರ್ತೀನಿ. ಯಾಕಂದ್ರೆ ಈ ಫೇಲ್ ಆಗೋ ಜಸ್ಟ್ ಪಾಸ್ ಆಗ್ತಾರಲ್ಲ ಮಕ್ಕಳು, ಅವ್ರಿಗೆಲ್ಲ ಜೀವ ಬರೋದು ಅದರಿಂದನೇ. ಅದು ಪ್ರಬಂಧನೋ ಅಥವಾ ಇದೆಲ್ಲ ಚೆನ್ನಾಗ್ ಬರೀರಿಯಪ್ಪ, ಇದನ್ನ ಪೂರ್ತಿ ಪೇಜ್ ಇದ್ ಮಾಡಂಗೆ ಏನೋ ವಿಷಯ ಗೊತ್ತಿರುತ್ತಲ್ಲ. ಈಗ ಒಂದ್ ಮಗುಗೆ 27 ಮಾರ್ಕ್ಸ್ ಬರುತ್ತೆ ಅನ್ಕೊಳ್ಳಿ, ಪಾಸ್ ಆಗಕ್ 35 ಬರ್ಬೇಕು. ನಿಮ್ಗೆ 27 ಇಟ್ಟು ಫೇಲ್ ಮಾಡಕ್ಕೆ ಮನ್ಸು ಬರಲ್ಲ, ಯಾಕಂದ್ರೆ ಮಗುನ 27 ತೆಗೆದಿದೆ. ಆಗ ನಾನೇನ್ ಮಾಡ್ತೀನಿ, ಪಾಸ್ ಮಾಡಕ್ಕೆ ನಮ್ ಡಿಸಿನ್ ಕೇಳ್ತೀನಿ, ನೋಡ್ರಿ ಆಗಂಗಿದ್ರೆ ಪಾಸ್ ಮಾಡಿ ಅಂತಾರೆ. ಅವಾಗ ಸುಮ್ನೆ 1 ಮಾರ್ಕ್ಸ್ ಇಂದ ತಪ್ಪಿದ್ರು ರೈಟ್ ಹಾಕಿ ಮಾರ್ಕ್ಸ್ ಕೊಡಕ್ ಬರಲ್ಲ ನಾನು. ಇನ್ನೊಬ್ರು ಅದನ್ನ ಕ್ವಶನ್ ಮಾಡ್ತಾರೆ. ಆಗ ಏನ್ ಮಾಡ್ತೀನಿ, ಭಾವಾರ್ಥ ಬರೆಯಕ್ಕೋ ಪ್ರಬಂಧದಲ್ಲೋ ಲೆಟರ್ ರೈಟಿಂಗ್ ಅಲ್ಲೋ ಗಾದೆ ಮಾತು ಇರುತ್ತಲ್ಲ, ಆಗ ಅದಕ್ಕೆ ಮಾರ್ಕ್ಸ್ ಸ್ವಲ್ಪ ಮ್ಯಾಕ್ಸಿಮಮ್ ಕೊಡಕ್ಕೆ ಟ್ರೈ ಮಾಡಿ ಅವ್ನ ಪಾಸ್ ಮಾಡ್ತೀನಿ ಹೊರತು ಫೇಲ್ ಮಾಡಕ್ ನೋಡಲ್ಲ. ಯಾಕಂದ್ರೆ 27-28 ಬಂದವರೇ ರಿವ್ಯಾಲ್ಯೂಯೇಷನ್ ಆಗ್ತಾರೆ ಅಂತ ಗೊತ್ತಿರುತ್ತೆ. ಆಮೇಲೆ ಅವ್ರನ್ನ ಹೆಂಗೋ 30ಕ್ಕೆ ತಂದ್ರೆ, ಅಕಸ್ಮಾತ್ ಆ ಮಗು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ, ಇಂಗ್ಲಿಷ್ ಅಲ್ಲಿ 40 ಕನ್ನಡದಲ್ಲಿ 30 ಬಂದ್ರು ಪಾಸ್ ಆಗ್ಬಿಡುತ್ತೆ. ಆಗ 27 ಬಂದಿರೋ ಮಾರ್ಕ್ಸ್ ಮಗು ಸುಮ್ನೆ ಇರಲ್ಲ, ಹಾಕಾಕ್ ರಿವ್ಯಾಲ್ಯೂಯೇಷನ್ ಇದಕ್ಕೆ ಇನ್ನೊಂದು ಕೊಡ್ಬೋದಿತ್ತು ಅಂತ ಅವ್ರ ಟೀಚರ್ ಹೇಳ್ತಾರೆ ಪೇಪರ್ ತರಿಸಿದಾಗ. ಇದನ್ನೆಲ್ಲ ದೃಷ್ಟಿಲಿ ಇಟ್ಕೊಂಡು ನಾನೇನ್ ಮಾಡಿರ್ತೀನಿ, 27 ಬಂದ ಮಗುನ ಹೇಗಾದ್ರೂ 30ಕ್ಕೆ ತರಕ್ಕೆ ಒಂದೊಂದು ಅಕ್ಷರನೂ ಹುಡುಕ್ತೀನಿ, ಎಲ್ಲೋ ಒಂದ್ ಆನ್ಸರ್ ಇದೆ. ಒಂದ್ ಪೇಜ್ ಫುಲ್ ಕಥೆಯನ್ನ ಬರ್ದಿರ್ತಾನೆ ಅನ್ಕೊಳ್ಳಿ, ಒಂದ್ ಸಾಲ್ ರಿಲೇಟೆಡ್ ಬರ್ದ್ರು ಇದಕ್ಕೆ 1 ಮಾರ್ಕ್ಸ್ ಕೊಡ್ಬೋದಲ್ಲ ಅಂತ ಅಂಡರ್ಲೈನ್ ಮಾಡಿ ನಾನು ಯಾಕೆ ಕೊಟ್ಟಿದ್ದೀನಿ ಅಂತ ಜಸ್ಟಿಫಿಕೇಶನ್ ಕೊಟ್ಟು ಅವ್ರಿಗೆ ಕೊಡ್ತೀನಿ. ಆಗ ಮೇಲ್ಗಡೆ ನನ್ ಮೇಲಿರೋರು ಒಪ್ತಾ ಇರೋದಿಲ್ಲ, ಹೌದು ಬಿಡ್ರಿ ಫೇಲ್ ಮಾಡೋರನ್ನು ಕೂಡ ಯಾವ ಕಾರಣ ಫೇಲ್ ಆಗಿರೋದ್ನ ಕೇರ್ಫುಲ್ ಆಗಿ ನೋಡೋದ್ ನಾವು. ಹೌದು ಸರ್, ಓಕೆ. 2-3 ಸಲ ನೋಡ್ತೀವಿ, ಇದು ನಿಜವಾಗ್ಲೂ ಫೇಲ್ ಆಗಿದ್ಯಾ, ಈ ಮಗು ಡಲ್ ಇದ್ಯಾ ಅಂತ ಅಲ್ವಾ. ಈ ತರದ್ದೆಲ್ಲ ಗಮನದಲ್ಲಿರುತ್ತೆ. ಆಗ ಸ್ಕೀಮ್ ನಮಗ್ ಕೊಟ್ಟಿದ್ರು ಕೂಡ ನೀವು 1-2 ಮಾರ್ಕ್ಸ್ ಅಲ್ಲಿ ಮಗುಗೆ ಪಾಸ್ ಆಗೋ ಒಂದು ಅವಕಾಶ ಸಿಕ್ಕುತ್ತೆ, ಫೇಲ್ ಆಗಲ್ಲ. ಅದು ಶಿಕ್ಷಣದಿಂದ ಒಂದು ಕಂಟಿನ್ಯೂಟಿ ತಪ್ಪೋಗೋ ಅವಕಾಶ ಇಲ್ಲ ಅಂದಾಗ ನಿಮ್ಗೆ ಅದಕ್ಕೆ ಎಕ್ಸಂಪ್ಷನ್ ಯಾರು ಕೇಳಲ್ಲ ನಿಮ್ಮನ್ನ, ಯಾಕೆ ಪಾಸ್ ಮಾಡಿದೆ ಅಂತ. ಯಾಕೆ ಫೇಲ್ ಮಾಡದೆ ಪಾಸ್ ಆಗೋದ್ನ ಅಂತ ಕೇಳ್ತಾರೆ. ಅದೇ ಸರ್, ಮಗು ಚೆನ್ನಾಗ್ ಬರ್ದಿರುತ್ತೆ, ನಾನು ಓವರ್ಲುಕ್ ಮಾಡಿ ಮಾರ್ಕ್ಸ್ ಹಾಕೊಂಡು ಹೋಗ್ಬಿಡ್ತೀನಿ, 4 ಕೊಡೋ ಕಡೆ 3 ಕೊಟ್ಟು. ಆಗ ಕೇಳ್ತಾರೆ ಯಾಕೆ ಕರೆಕ್ಟ್ ಆಗಿ ಬರ್ತೀಯಾರಲ್ಲ ಅಂತ ಅಲ್ವಾ. ಹಂಗಾಗಿ ವ್ಯಾಲ್ಯೂಯೇಷನ್ ಅನ್ನೋದೇ, ಮೌಲ್ಯಮಾಪನ ಅನ್ನೋದೇ ಮಕ್ಕಳನ್ನ ಮುಂದಕ್ಕೆ ಮೇಲಕ್ಕೆ ಹಂತಕ್ಕೆ ಹತ್ಸೋ ಸ್ಟೆಪ್ ಅದು. ಹಾಗಾಗಿ ನಾವು ಪುಷ್ ಮಾಡೋದನ್ನೇ ಮನಸ್ಸಲ್ಲಿ ಇಟ್ಕೋಬೇಕು ಅಂತ. ಓಕೆ ಸರ್, ಓಕೆ ಸರ್. ನಾನು ಯಾವಾಗ್ಲೂ ಅದನ್ನೇ ಹೇಳೋದು. ಓಕೆ. ಅಲ್ಲ, ಈಗ ಮಾರ್ಕ್ಸ್ ಬರೋದು ಸಹಿತ ವ್ಯಾಲಿಡೇಟರ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸರ್? ಈಗ ಮಾರ್ಕ್ಸ್ ಹಾಕೋದು ಸಹಿತ ವ್ಯಾಲಿಡೇಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಆಗುತ್ತೆ, ಬಟ್ ಅವರು ಹಂಗೆ ವ್ಯಾಲಿಡೇಟರ್ ಅಂದ್ರೆ ಅವ್ರ ಮನಸ್ಥಿತಿನೋ ಅಥವಾ ಅವ್ರ ಬುದ್ಧಿಮತ್ತೆನೋ ಅಂತ ಅವಶ್ಯಕತೆ. ಯಾಕಂದ್ರೆ ಒಂದ್ ಸ್ಕೀಮ್ ಕೊಟ್ಟಿರುತ್ತೆ, ಇಷ್ಟ ಆನ್ಸರ್ ನಿರೀಕ್ಷಿತ ಅಂತ ಹೇಳಿ, ಮಗು ಅದಕ್ಕಿಂತ ತುಂಬಾ ಚೆನ್ನಾಗೇ ಬರ್ಬಿಟ್ಟಿರುತ್ತೆ ಎಷ್ಟೋ ಸಲ, ಅಥವಾ ಇನ್ನೂ ಡಲ್ ಆಗಿ ಇರುತ್ತೆ. ಹಂಗಾಗಿ ಒಂಥರ ಈ ಹೃದಯದಿಂದ ವ್ಯಾಲ್ಯೂಯೇಷನ್ ಮಾಡ್ಬೇಕು ಅನ್ನೋದು ನಾ ಹೇಳೋದು. ಬುದ್ಧಿಯಿಂದ ಮಾಡ್ಬೇಕು ನಿಜ,
ಓಕೆ ಸರ್. ವಿವೇಕ ಕೆಲಸ ಮಾಡ್ತಿರ್ಬೇಕು, ಆದ್ರೆ ಹೃದಯನೂ ಕೆಲಸ ಮಾಡಬೇಕು. ಈಗ ಯಾಕೆ ಕೊಡಬೇಕು, ಹುಡುಗ ಬರ್ದಲ್ಲ ಯಾಕೆ ಕೊಡಬೇಕು, ನಾವ್ ಯಾಕೆ ಪಾಸ್ ಮಾಡ್ಬೇಕು ಅಂತ ಅವರು ಕೆಲವ್ರು ಇರ್ತಾರ ಹಂಗೆ ಧೋರಣೆ, ಅಯ್ಯೋ ಇದೇನ್ ಮೇಷ್ಟ್ರುಗಳು ಹಿಂಗೆ ಮಾಡ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ನಾನಾ ಕಾರಣಗಳಿರುತ್ತೆ ಸರ್. ಒಂದ್ ಮಗು ಪರೀಕ್ಷೆ ಬರೆಯೋ ಮನಸ್ಥಿತಿಯಲ್ಲಿ ಕೂತಾಗ ನೂರಾರು ಒತ್ತಡದಲ್ಲಿ ಬರೆದಿರುತ್ತೆ ಅಲ್ವಾ. ಹಂಗಾಗಿ ನಾವು ಪರೀಕ್ಷೆ ಅನ್ನೋದು ಅದೇನೋ ಒಂದ್ ಶಿಕ್ಷೆ ಕೊಡ್ತಾ ಇದೀವಿ, ಜಡ್ಜ್ ಅನ್ನೋ ತರ ಇರಬಾರ್ದು. ತೀರ್ಪು ಕೊಡ್ತಾ ಇದೀವಿ, ಸರಿ ಇದ್ರೆ ಸರಿ, ತಪ್ಪಿದ್ರೆ ಹಂಗಲ್ಲ. ಒಂಚೂರ್ ಲಿಬರಲ್ ಆಗಿರೋ, ಅದಕ್ಕೆ ಹೃದಯ ಅಂತ ಹೇಳಿದ್ ನಾನು. ಹೃದಯ ಕೆಲಸ ಮಾಡೋದು, ಬುದ್ಧಿ ಜೊತೆಗೆ ಹೃದಯನು ಇರ್ಬೇಕಲ್ಲಿ ಅನ್ನೋದು. ಆಮೇಲೆ ಒಂದ್ಸಲ ಫೇಲ್ ಆಗ್ಬಿಟ್ರೆ, 1 ವರ್ಷ ಓದಿದ ಮಗು ನೀನ್ ಮನೇಲಿ ಕೂತು ಕಟ್ಟಿ ಪಾಸ್ ಮಾಡಲ್ಲ, ಅಷ್ಟ್ರ ಮಟ್ಟಿಗೆ ಎಜುಕೇಶನ್ ಇಂದ ಹಿಂದುಳಿದ್ ಬಿಡುತ್ತೆ ಅನ್ನೋ ಎಚ್ಚರ ಇರ್ಬೇಕು ನಮ್ಗೆ. ಹಂಗಂತ ಸಿಕ್ಕಿದ್ನೆಲ್ಲ ಪಾಸ್ ಮಾಡಿ ಅಂತಲ್ಲ ನಾ ಹೇಳ್ತಿರೋದು, ಮ್ಯಾಕ್ಸಿಮಮ್ ಅಲ್ವಾ. ಸಾಧ್ಯ ಆದ್ರೆ ಪಾಸ್ ಮಾಡಕ್, ಅದೇ ನಾ ಈಗ ಹೇಳಿದ್ನಲ್ಲ 28, 27, 26 ಹಿಂಗ್ ಬಂದಿರುತ್ತೆ. 26 ಬಂದಿದ್ದ 30 ಮಾಡಿದ್ರೆ ಅವ್ನಿಗೆ ಅದೃಷ್ಟ ಚೆನ್ನಾಗಿದ್ರೆ, ಇಂಗ್ಲಿಷ್ ಅಲ್ಲಿ 40 ಬಂದಿದ್ರೆ 70 ಬಂದ್ರೆ ಸಾಕು, ಪಾಸ್ ಆಗ್ಬಿಡುತ್ತೆ. 35 ಬರ್ಬೇಕಲ್ವಾ. ಲ್ಯಾಂಗ್ವೇಜಸ್ ಅಲ್ಲಿ ಏನಾಗುತ್ತೆ, 2 ರಿಂದ 70 ಬರ್ಬೇಕು, ಮಿನಿಮಮ್ 30 ಇರ್ಬೇಕು ಪೇಪರ್ ನಲ್ಲಿ ಅಲ್ವಾ. ಈ ಕನ್ನಡದಲ್ಲಿ ನಾನು 38 ಬರುತ್ತಲ್ಲ, ಆ ಮಗುಗ್ 40 ಮಾಡ್ಬಿಡ್ತೀನಿ ನಾನು. ಯಾವಾಗ್ಲೂ ನಿಲ್ಸಲ್ಲ 38, 37ಕ್ಕೆ. ಯಾಕಂದ್ರೆ ಆ ಮಗು 28, 26 ತಗೊಂಡಿದ್ರೆ ಅವ್ರು 30 ಮಾಡಿರ್ತಾರೆ ಇಂಗ್ಲಿಷ್ ನಲ್ಲಿ. 2 ಸೇರಿ 70 ಆಗತ್ತಲ್ಲ. ಕನ್ನಡ ಜೀವ ಉಳಿಸ್ಬಿಡುತ್ತೆ ಇಂಗ್ಲಿಷ್ ಬಾರದೇ ಇರೋ ಮಕ್ಕಳಿಗೆ. ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲಿಷ್ ಜೀವ ಉಳಿಸುತ್ತೆ, ಕನ್ನಡದಲ್ಲಿ ವೀಕ್ ಇರ್ತಾರ ಅವರು. ಈ ತರ ಈ ಎರಡು ಸೇರಿ ಅದು ಪಾಸು ಫೇಲು ಅಂತ ಆಗತ್ತಾನೆ, ಇಂಗ್ಲಿಷ್ ಮತ್ತು ಕನ್ನಡ ಸೇರಿ ಎಲ್ಲ ಒಂದು ಪಾರ್ಟ್ ಸರ್. ಅದು 2 ಸೇರಿ 70 ಮಾರ್ಕ್ಸ್ ಬರ್ಬೇಕು ಮಿನಿಮಮ್. ಓಕೆ. ಅದು ಒಂದೊಂದು ಸಬ್ಜೆಕ್ಟ್ ಅಲ್ಲಿ 35 ಆದ್ರೂ ಪರವಾಗಿಲ್ಲ. ಅಥವಾ ಇಂಗ್ಲಿಷ್ ಅಲ್ಲಿ 30, ಕನ್ನಡದಲ್ಲಿ 40, ಕನ್ನಡದಲ್ಲಿ 30, ಇಂಗ್ಲಿಷ್ ಅಲ್ಲಿ 40 ಆದ್ರೂ ಪರವಾಗಿಲ್ಲ. ಪೇಪರ್ ಮಿನಿಮಮ್ 30 ಇರ್ಬೇಕು, ಟೋಟಲ್ 70 ಇರ್ಬೇಕು ಲ್ಯಾಂಗ್ವೇಜ್ ಇಲ್ಲ. 70 ಬಂದ್ರೆ 2 ಪಾಸ್, ಅವರು 2 ಪಾಸ್ ಆಗತ್ತೆ. ಆದ್ರೆ ಮಿನಿಮಮ್ 30 ಇರ್ಬೇಕು ಪೇಪರ್ ಅಲ್ಲಿ. ಈಗ ಇಂಗ್ಲಿಷ್ ಅಲ್ಲಿ 45 ತಗೊಂಡ್ಬಿಡ್ತಾನೆ ಅನ್ಕೊಳ್ಳಿ, ಕನ್ನಡದಲ್ಲಿ 25 ಬಂದು 70 ಆಗತ್ತಲ್ಲ, ಅವಾಗ ಪಾಸ್ ಆಗಲ್ಲ. ಮಿನಿಮಮ್ 30 ಇರ್ಬೇಕು. ಅದೊಂದು ದೃಷ್ಟಿಲಿ ಇಟ್ಕೊಂಡು ಮಾಡಿರ್ತೀವಿ ನಾವು ವ್ಯಾಲ್ಯೂಯೇಷನ್. ಅವ್ರ ಪಾಪ ಇಂಗ್ಲಿಷ್ ಮೀಡಿಯಂ ಏನೋ 27 ಬಂದಿದೆ, ಇನ್ನು 3 ಎಲ್ಲೋ ಒಂದ್ ಕಡೆ ಹಾಕೋಣ, ಅಕಸ್ಮಾತ್ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಆಗುತ್ತೆ ಅಂತ ನಾನ್ ನೋಡ್ತೀನಿ. ಹಂಗೆ 38 ಬಂದವ್ರನ್ನ, ಇವ್ರು ಕನ್ನಡ ಮೀಡಿಯಂ ಇದ್ರೆ ಅಕಸ್ಮಾತ್ ಇಂಗ್ಲಿಷ್ ಅಲ್ಲಿ 30 ಬಂದಿದ್ರೆ ಅಂತ ಅದನ್ನ 40 ಮಾಡ್ತೀನಿ ನಾನು. ಯಾವ ಕಾರಣಕ್ಕೂ ನಿಲ್ಸಲ್ಲ. ಹಂಗಂತ ಈಗ 78 ಬಂದಿದ್ನ ಹೋಗ್ಲಿ 80 ಮಾಡ್ಬಿಡೋಣ, 79 ಬಂದಿದ್ನ 80% ಹಂಗ್ ಮಾಡಲ್ಲ. ಇಲ್ಲಿ ಮಾತ್ರ ಜೀವ ಕೊಡಲ್ಲಿ ಪಾಸ್ ಆಗುವಲ್ಲ. ಬಟ್ ನಮ್ ಕ್ಲಾಸ್ ಎಕ್ಸಾಮ್ ಅಲ್ಲಿ ಮಾಡುವಾಗೆಲ್ಲ ನಾವೇನ್ ಮಾಡ್ತೀವಿ, 59 ಬಂದಿದೆ ಆಗ ಒಂದ್ ಕೊಡ್ತೀನಿ, ಯಾಕಂದ್ರೆ ಫಸ್ಟ್ ಕ್ಲಾಸ್ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇದೆ ಅಲ್ಲ. ಹೌದು. ಬಟ್ 69 ಬಂದಾಗ 70 ಮಾಡಕ್ ಹೋಗಲ್ಲ, 84 ಬಂದಾಗ 85 ಹಂಗ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವ್ರ ಕೆಪಾಸಿಟಿ ಅಷ್ಟ್ ಚೆನ್ನಾಗಿ ಓದೋ ಮಕ್ಳು ತೆಗಿತಾರೆ. ಮತ್ತೆ ಫಸ್ಟ್ ಕ್ಲಾಸ್ ಈಗ 49 ಬಂದಿರುತ್ತೆ, ಇನ್ನೊಂದು ಕೊಟ್ರೆ ಸೆಕೆಂಡ್ ಕ್ಲಾಸ್ ಆಗುತ್ತೆ, ಥರ್ಡ್ ಕ್ಲಾಸ್ ಅನ್ನೋದ್ರಿಂದ ತಪ್ಪಿಸ್ಬೋದಲ್ಲ ಪಾಪ. ಆಗ ನೋಡ್ತೀನಿ ನಾನು ಒಂದು. ಇದಿಷ್ಟು ನಮ್ಮ ಒಟ್ಟು 22 ವರ್ಷದ ಎಕ್ಸ್ಪೀರಿಯನ್ಸ್ ನನ್ಗೆ. ಇದರಲ್ಲಿ ನಾನ್ ಕಲ್ತಿರೋ ಇದು ಏನದು ಪಾಸಿಟಿವ್ ಇದು ಆಟಿಟ್ಯೂಡ್ಸ್ ಅಷ್ಟೇ. ಹೌದಾ ಸರ್? ಈಗ ಕನ್ನಡದಲ್ಲಿ ಶುದ್ಧ ಬರಕ್ಕೆ ನೀವು ಮಾರ್ಕ್ಸ್ ಕೊಡ್ತಾರಾ ಸರ್? ಇಲ್ಲ, ಅದು ಏನಾಗುತ್ತೆ ಗೊತ್ತಾ, ಈಗ 100 ಮಾರ್ಕ್ಸ್ ತಗೊಂಡವ್ರು ತಪ್ಪು ಬರ್ದಿದ್ರೆ 100 ಮಾರ್ಕ್ಸ್ ಕೊಡಬಾರ್ದು ಅಂತ ಒಂದು ವಾದ ಇದೆ. ಆದ್ರೆ ಕೋರ್ಟ್ ಏನ್ ಹೇಳುತ್ತೆ ಗೊತ್ತಾ, ಅಶುದ್ಧ ಬರಹಕ್ಕೆ ಅಂಕಗಳನ್ನು ಕಳೆಯಲಾಗುವುದು ಅಂತ ನಾವು ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರಲ್ಲ, ಇನ್ಸ್ಟ್ರಕ್ಷನ್ಸ್ ಇರಲ್ಲ. ಹೌದು. ಅವಾಗ ಕೋರ್ಟ್ಗೆ ಹೋದ್ರೆ ನಾವು ಸೋಲ್ತೀವಿ ಅಲ್ವಾ. ನೀವು ಮೊದ್ಲೆಲ್ಲ ಹಂಗ ಹಾಕೋರು, ವ್ಯಾಕರಣ ದೋಷಗಳಿಗೆ ಅಂಕಗಳನ್ನು ಕಳೆಯಲಾಗುವುದು ಇಷ್ಟಕ್ಕಿಷ್ಟು ಅಂತ ಅಲ್ವಾ. ಈಗ ಕಣ್ಣಿಗೆ ರಾಚುವಂತ ತಪ್ಪುಗಳು ಇದ್ದಾಗ 100 ಬಂದವ್ರಿಗೆ 2 ಕಡಿಮೆ ಮಾಡ್ತಾರೆ ಸಮಾಜ, 98, 99 ಮಾಡಿ. ಯಾಕಂದ್ರೆ 100 ಬಂದಿದ್ದನ್ನ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ ಪಿ ಯು ಬೋರ್ಡ್ ಅವರು.
ಆಗ ಏನ್ ಇಷ್ಟ ತಪ್ಪಿದೆ ಇದಕ್ 100 ಮಾರ್ಕ್ಸ್ ಕೊಟ್ಟಿದಾರಲ್ಲ ಅಂತ ನಗೆ ಪಾಟ್ಲಿಗೆ ಈಡಾಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಕೊಡಲ್ಲ. ಆದ್ರೆ ಈಗ ಚೆನ್ನಾಗ್ ಬರೆಯೋ ಮಗು ಇರುತ್ತೆ ಅನ್ಕೊಡಿ, ಕೈ ತಪ್ಪಿಂದ ಒಂದ್ ಅಕ್ಷರ ಬಿಟ್ಟೋಗಿರುತ್ತೆ ಬರೆಯೋ ಸ್ಪೀಡ್ ಅಲ್ಲಿ, ಕಣ್ ತಪ್ಪಿಂದ ಏನೋ ಒಂದ್ ಅಕ್ಷರ ಬರೆದು ಬಿಟ್ಟಿರುತ್ತೆ, ಪ್ರಾಣ ಆಗ್ಬಿಡುತ್ತೆ ಬರೆಯೋ ಸ್ಪೀಡ್ ಅಲ್ಲಿ. ಅದೆಲ್ಲ ನೆಗ್ಲಿಜಬಲ್, ಅದಕ್ಕೆಲ್ಲ ಅಂಕ ಕಳಿಬಾರ್ದು ಅಂತ ನಾನು ವಾದ ಮಾಡೋದು. ನಾನೊಂದ್ಸಲ ರಿವ್ಯೂವರ್ ಆಗಿದ್ದು, ನಾನು ಟೆಕ್ಸ್ಟ್ ಬುಕ್ ಕಮಿಟಿ ಕೋಆರ್ಡಿನೇಟರ್. ಹೌದಾ ಸರ್? ಓಕೆ.